ಆಗತ್ತಾ ಹೇಳಕ್ಕೆ? ಮತ್ತೇನ್ ಮಾಡ್ಬೇಕು ಅದಕ್ಕೆ? ಇಲ್ಲಿ ಕ ಆದ್ಮೇಲೆ ಯಾವ್ದಾದ್ರೂ ಒಂದು ಸ್ವರವನ್ನ ಸೇರಿಸ್ಬೇಕು. ಈ ಸೇರಿಸ್ಬೇಕು, ಇಲ್ಲ ಊ ಸೇರಿಸ್ಬೇಕು, ಹೌದಾ? ಇಲ್ಲ ಕೃ ಸೇರಿಸ್ಬೇಕು. ಇದು ಸೇರಿದಾಗ ಆಮೇಲೆ ಸೊನ್ನೆ ಸೇರಿಸಿದ್ರೆ ಕಮ್ ಆಗತ್ತೆ, ಇಲ್ಲ ಕಿಮ್ ಆಗತ್ತೆ, ಇಲ್ಲ ಕುಮ್ ಆಗತ್ತೆ, ಇಲ್ಲ ಕೃಮ್ ಆಗುತ್ತೆ. ಅವನು ಸ್ವರ, ಸ್ವರದ ಜೊತೆ ಸೇರಿದ್ರೆ ಉಚ್ಚಾರಣೆ ಮಾಡ್ಬೋದು ಇದನ್ನ. ಅದಕ್ಕೆ ಅದನ್ನ ಅನುಸ್ವಾರ ಅಂತ ಹೇಳ್ತಾರೆ. ವಿಸರ್ಗ ಬಿಟ್ಬಿಡೋದು, ಉಸಿರನ್ನ ಬಿಡೋದು ಅಲ್ವಾ? ಅಂದ್ರೆ ಯಾವ್ದ್ರ ಜೊತೆಗೆ ಸೇರುತ್ತೋ ಅದನ್ನ ಬಿಟ್ಟು ಬಿಡುತ್ತ ಅಕ್ಷರ. ಅದಕ್ಕೆ ಅದನ್ನ ವಿಸರ್ಗ, ವಿಸರ್ಗ ಅಂದ್ರೆ ಬಿಟ್ಟು ಬಿಡೋದು ಅಂತ. ಇನ್ನು ವ್ಯಂಜನ, ವ್ಯಂಜನ ಅಂದ್ರೆ ಸೇರಿಕೊಂಡು. ವ್ಯಂಜನದಲ್ಲಿ ಎಷ್ಟು ವಿಧ? ಯಾವ್ಯಾವುದು? ಅವರ್ಗೀಯ ವ್ಯಂಜನ ಮತ್ತೆ ಉಲ್ಟಾ ಹೇಳಿದ್ರಲ್ಲ ನೀವು. ವರ್ಗೀಯ ವ್ಯಂಜನ ಮತ್ತೆ ವರ್ಗೀಯ ವ್ಯಂಜನ ಅಂತ ಹೇಳ್ತಾರೆ. ಯಾವ ಆಧಾರದ ಮೇಲೆ? ಅಂದ್ರೆ ಈಗ ಕ ಅಂದ್ಮೇಲೆ ಅದನ್ನ ವ್ಯಾಕರಣದಲ್ಲೂ ಹೇಳ್ಬೋದು. ಕ ಅಂತ ಯಾಕೆ ಒಂದು ವರ್ಗ ಮಾಡಿದ್ದಾರೆ? ಗ ಅಂತ ಚ ಅಂತ ಯಾಕೆ ವರ್ಗ ಮಾಡಿದ್ದಾರೆ? ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ ಯಾಕೆ? ಈಗ ಕವರ್ಗ, ಚವರ್ಗ, ಟವರ್ಗ ಹೇಳೋದು ನಮ್ಮ ನೆನ್ಪಿನ ಶಕ್ತಿಗೋಸ್ಕರ, ನೆನ್ಪಿಟ್ಕೊಳ್ಳೋಕೋಸ್ಕರ. ಮನೆಯಲ್ಲಿ ಚಂದದ ಒಂದು ಹೆಸರು ಇಟ್ಟಿರ್ತಾರೆ. ಶ್ರೀಧರ ಅಂತ ಇಟ್ಟಿರ್ತಾರೆ, ಶ್ರೀನಿವಾಸ ಅಂತ ಹೆಸರು. ಮುದ್ದಿಂದ ಅಪ್ಪು, ಪುಟ್ಟ, ಸೀನಾ ಅಂತ ಕರೀತಾರಲ್ವಾ? ಹಾಗೆ ಕವರ್ಗ, ಚವರ್ಗ ಅಂತ ಪ್ರೀತಿಯಿಂದ ನಾವು ನೆನ್ಪಿಟ್ಕೊಳ್ಳೋಕೋಸ್ಕರ ಕರೆಯೋದು. ಆದ್ರೆ ಅವುಗಳನ್ನ ಕರೆಯೋದೇನಕ್ಕೆ ಅಂದ್ರೆ ಅವು ಉತ್ಪತ್ತಿ ಆಗುವ ಜಾಗದಿಂದ ಅವುಗಳನ್ನ ಕರಿಬೇಕು. ಕ, ಖ, ಗ, ಘ, ಮ ಎಲ್ಲಿ ಉತ್ಪತ್ತಿ ಆಗುತ್ತೆ? ನೀಲಕಂಠ ಅಂತ ಯಾರಿಗೆ ಹೇಳ್ತಾರೆ? ಯಾಕೆ? ಅಲ್ಲ, ನಾನು ಕೊಟ್ಟ ತಕ್ಷಣ ನೀಲಕಂಠ ಅಂತ ಹೇಳ್ತಾರೆ. ಎಲ್ಲಿ ತಡೆದ್ಲು ಪಾರ್ವತಿ? ಇದು ಕಂಠ ಅಂತ ಹೇಳ್ತಾರಲ್ವಾ? ಕುತ್ತಿಗೆವರೆಗೂ ಮಾತ್ರ ನೀಲಿ ಶಿವ, ಇಲ್ಲಿ ಮಾತ್ರ ನೀಲಿ, ಮುಖ ಎಲ್ಲ ಅಲ್ಲ. ಶಿವನ ನಿಜವಾದ ಕಂಠ ಇಲ್ಲಿ ಮಾತ್ರ ನೀಲಿ, ನೀಲಕಂಠ ಅಂತ ಹೇಳ್ತಾರೆ. ಕಂಠ ಅಂದ್ರೆ ಈ ಭಾಗ. ಕ, ಖ, ಗ, ಗ ಇಲ್ಲೇ ನೋಡೋಣ. ಕುಕ್ಕು ಹೇಳಿ ನೋಡೋಣ, ಆಗುತ್ತಾ? ಪ ಹೇಳೋ ಕಡೆ ಕ ಹೇಳಕ್ಕಾಗಲ್ಲ ಅಲ್ವಾ? ಗಂಟಲಲ್ಲಿ ಉತ್ಪತ್ತಿ ಆಗುತ್ತೆ. ಕ, ಖ, ಗ, ಘ, ಮ, 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 ನ್ಯ ಅಲ್ಲ, ಮ. ಏನದನ್ನ ಕಂಠ್ಯ ಅಂತಾರೆ. ಏನ ಹೇಳ್ತಾರೆ? ಕಂಠ್ಯ. ಆಮೇಲೆ ಎರಡನೇದು ಚ, ಚ, ಜ, ಝ, ಞ ಎಲ್ಲಿ ಉತ್ಪತ್ತಿ ಆಗುತ್ತೆ? ನಾಲ್ಕು ಎಲ್ಲಿ ಪಡೆಯುತ್ತೆ? ಅದನ್ನು ತಾಲು ಅಂತಾರೆ. ಮೇಲುಗಡೆ ಭಾಗವನ್ನ ತಾಲು ಅಂತಾರೆ. ನಮ್ಮ ಭಾರತೀಯ ಎಲ್ಲಾ ಭಾಷೆಗಳ ಗ್ರಾಮರ್, ವ್ಯಾಕರಣ ಏನಿದೆ ಅದು ಸಂಸ್ಕೃತದ ಒಂದು ಸಂಸ್ಕೃತ ಭಾಷೆಯಿಂದ ಬಂದಂಥದ್ದು. ಹಾಗಾಗಿ ಅಲ್ಲಿ ಇರುವಂತ ಹೆಸರುಗಳೆಲ್ಲ ಸಂಸ್ಕೃತದ ಹೆಸರುಗಳು. ಅದನ್ನ ಈ ಮೇಲ್ಭಾಗವನ್ನ ತಾಲು ಅಂತಾರೆ. ತಾಳ ಅಲ್ವಾ? ತಾಳ ಬಡಿತೀರಲ್ವಾ? ತಾಳ ಇದ್ದಂಗಿದೆ ತಾನೆ ನಮ್ಮ ಬಾಯಿಯ ಮೇಲ್ಭಾಗದ ಅಂಗಳ ಅಂತೀವಿ ನಾವು ಅದನ್ನ. ಆ ಅಂಗಳ ಹೇಗಿದೆ? ತಾಳ ತರ ಇದೆ ಅಲ್ವಾ? ತಾಲು ಅಂತೀವಿ. ಅದರಿಂದ ಅದನ್ನ ತಾಲವ್ಯ ಅಂತೀವಿ. ಏನಂತೀವಿ? ತಾಲವ್ಯ. ಯಾವ್ದನ್ನ? ಚವರ್ಗವನ್ನ ಅಲ್ವಾ? ಚ, ಟ, ಟ, ಠ, ಡ, ಢ, ನ ಎಲ್ಲ ಹೇಳ್ತೀರ ನಾವು? ನಾನು ಹೋಗಿ ಎಲ್ಲಿ ಬಡಿಯುತ್ತೆ? ಹೇಳ್ತೀಯಾ? ಹಲ್ಲಿನಿಂದ ಮೇಲ್ಭಾಗ ಒಸಡಿಗೆ ಬಡಿಯುತ್ತೆ. ಹೌದಾ? ಒಸಡಿಗೆ ಬಡಿಯುತ್ತಲ್ವಾ? ಅದನ್ನ ಮೂರ್ಧ ಅಂತ ಹೇಳ್ತಾರೆ. ಹಾಗಾಗಿ ಅವುಗಳನ್ನ ಮೂರ್ಧನ್ಯ ಅಂತೀವಿ. ಏನಂತೀವಿ? ಮೂರ್ಧನ್ಯ. ಆಮೇಲೆ ನೆಕ್ಸ್ಟ್ ಯಾವ ಅಕ್ಷರ? ನೆಕ್ಸ್ಟ್ ಯಾವ ಇದು? ತ, ತ,
ದಂತ್ಯ. ಮುಂದಿನ ಯಾವುದು? ದಂತ್ಯ. ಏನದು? ದಂತ್ಯ. ಆಮೇಲೆ ಹಾ ಅದನ್ನ ಓಷ್ಠ ಅಂತಾರೆ, ಅದರಿಂದ ಅದನ್ನ ಓಷ್ಠ್ಯ ಏನಂತ ಹೇಳ್ತಾರೆ? ಓಷ್ಠ್ಯ. ಮಹಾಪ್ರಾಣಠ ಯಾವತ್ತು ಓಷ್ಠ್ಯ. ಓಷ್ಠ ಅಂತಾರೆ ಸಂಸ್ಕೃತದಲ್ಲಿ, ಓಷ್ಠ ಅಂತಾರೆ ತುಟಿಗಳನ್ನ. ಅವುಗಳಿಗೆ ಯ ಅಂದ್ರೆ ಉತ್ಪತ್ತಿ ಆಗಿರೋದು ಅಂತ. ನೋಡಿ ಅಲ್ಲಿ ಕಂಠ್ಯ ಯ ಬಂತಲ್ವಾ, ತಾಲವ್ಯ ಯ ಬಂತಲ್ವಾ, ಮೂರ್ಧನ್ಯ ಯ ಬಂತಲ್ವಾ, ದಂತ್ಯ ಇದೆ ಅಲ್ವಾ. ಯ ಅಂದ್ರೆ ಉತ್ಪತ್ತಿ ಆಗುವುದು ಅಂತ. ಎಲ್ಲಿ ಯಾವ ಭಾಗದಲ್ಲಿ ಅಕ್ಷರ ಉತ್ಪತ್ತಿ ಆಗುತ್ತೋ ಅದನ್ನ ಆ ಭಾಗದ ಹೆಸರಿನಿಂದ ವರ್ಗವನ್ನ ಕರೀತಾರೆ. ಗೊತ್ತಾಯ್ತಾ? ಆಮೇಲೆ ಯ ರ ಲ ವ ಅದೆಲ್ಲ ನೋಡಿ ಒಂದೊಂದು ಅಕ್ಷರ ಒಂದೊಂದು ಭಾಗದಲ್ಲಿ ಉತ್ಪತ್ತಿ ಆಗುತ್ತೆ, ಅದು ಪರ್ಫೆಕ್ಟ್ ಆಗಿ ಉತ್ಪತ್ತಿ ಆಗಲ್ಲ. ಯ ಗಂಟಲಿನಿಂದ ತಾಲೂಕ್ ಬಂದು ಕೊನೆಯಾಗುತ್ತೆ, ಕಂಠ ತಾಲವ್ಯ ಅಂತಾರೆ. ಅದಕ್ಕೆ ಒಂದೊಂದಕ್ಕೊಂದೊಂದು ಹೆಸರಿದೆ. ಆದ್ರೆ ಇವುಗಳಿಗೆ ಒಂದೊಂದು ಗುಂಪಿಗೆ ಒಂದೊಂದು ಹೆಸರಿದೆ. ಇವುಗಳನ್ನ ನೆನ್ಪಿಟ್ಕೊಳ್ಳಿ ಆಯ್ತಾ? ಮುಂದೆ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಗೆ. ಅದು ಇನ್ನೊಂದು ಅವರ್ಗೀಯ ವ್ಯಂಜನ, ಅವುಗಳನ್ನ ವರ್ಗ ಮಾಡಿಲ್ಲ. ಇದು ಕನ್ನಡದ ವ್ಯಾಕರಣದ ಮೊದಲನೇ ಪಾಠ ಅಲ್ವಾ? ಹೌದಲ್ವಾ? ವರ್ಣಮಾಲೆ ಮೊದಲನೇ ಪಾಠ. ನೆನ್ಪಿಟ್ಕೊಳ್ತೀರಾ? ನಿನ್ನ ಹೆಸರೇನು? ಶಕ್ತಿ. ನಿನ್ನ ಹೆಸರು? ನಿನ್ನ ಹೆಸರು? ನಿನ್ನ ಹೆಸರೇನು? ತ್ರಿಷಾ. ನಿನ್ನ ಹೆಸರೇನು? ಆದಿ. ಆರಾಧ್ಯ. ಸಮರ್ಥ. ಸರ್ವರ್. ಕಾಶಿ. ಚೆನ್ನಾಗಿ ಓದಿ. ನಾನು ಯಾರಂತ ಗೊತ್ತಾಯ್ತಾ? ಹೇಳಿದ್ದ ನಾನು? ಹೇಳಿಲ್ಲಲ್ಲ. ನೀವು ಕೇಳಲೇ ಇಲ್ಲ. ಯಾರೋ ಬಂದು ನೀವು ಕ್ಲಾಸಲ್ಲಿ ಪಾಠ ಮಾಡೋಕ್ಕಂತ ಬಿಡ್ತೀರಾ ನೀವು? ಹೌದಾ? ಯಾರು ಬಂದು ಸುಮ್ಮನೆ ಬಿಡ್ತೀರಲ್ಲ? ನಾನು ಬಂದೆ, ನಾನು ಯಾರ ಹತ್ರನೇ ಹೇಳಿಸ್ಬಿಡ್ತೀರಾ ನೀವು? ನಿಮ್ಮ ಟೀಚರ್ ಹತ್ರನೂ ಕೇಳಲಿಲ್ವಲ್ಲ ನೀವು? ಹೌದಾ? ನಂಗೆ ಯಾರು ಬರಕ್ಕೆ ಸಾಧ್ಯ ಇದೆಯಾ? ಇಲ್ಲ ಅಲ್ವಾ? ನಿಮ್ಮ ಟೀಚರ್ಸು ಸುಮ್ಮನಿರಲ್ಲ ಅಲ್ವಾ? ಶಕ್ತಿ ಮೊದಲು ಎದ್ದಿರ್ತಾನೆ. ನಾವು ಶಕ್ತಿ ಯಾರು ಅಂದ್ರೆ ನಮ್ಮ ತಾಲೂಕಿಗೆ ಶಿಕ್ಷಣ ಇಲಾಖೆಗೆ ತಾಲೂಕು ಮಟ್ಟದ ಅಧಿಕಾರಿಗಳು ಇಬ್ರು ಇರ್ತಾರೆ. ಒಬ್ರು BO, ಹೆಸರು ಕೇಳಿದ್ದೀರಾ? ಯಾರವರು? ಏನವರು? BO ಅಂದ್ರೆ ಬ್ಲಾಕ್ ಎಜುಕೇಶನಲ್ ಆಫೀಸರ್. ಬ್ಲಾಕ್ ಅಂದ್ರೆ ಒಂದು ತಾಲೂಕು, ಶಿಕ್ಷಣದ ತಾಲೂಕನ್ನ ಬ್ಲಾಕ್ ಅಂತ ಹೇಳ್ತಾರೆ. ಆ ಬ್ಲಾಕ್ ಅಂದ್ರೆ ಅವರು ಆಡಳಿತಾತ್ಮಕವಾಗಿ ಅವರು ಮುಖ್ಯಸ್ಥರು. ಆಯ್ತಾ? ಹಾಗೆ ಟ್ರೈನಿಂಗ್ ಎಲ್ಲ ಕೊಡ್ತಾರಲ್ವಾ ಟೀಚರ್ಸಿಗೆ. ನಾಳೆಯಿಂದ ಟೀಚರ್ಸಿಗೆ ಟ್ರೈನಿಂಗ್ ಅಂತೆ, ನಾಳೆಯಿಂದ ಆ ಟೀಚರ್ ಇರಲ್ಲ. ಖುಷಿ ಅಲ್ವಾ? ಎಲ್ಲ ಟೀಚರ್ಸ್ ಇರ್ಬೇಕಲ್ವಾ? ಗಲಾಟೆ ಕೇಳಿಸ್ಕೊಳ್ತಿರ್ಬೇಕು. ಟೀಚರ್ಸಿಗೆ ಟ್ರೈನಿಂಗ್ ಎಲ್ಲ ಕೊಡ್ತೀವಲ್ವಾ, ಆ ನಿಮಗೆ ನಾನು ಹೇಳಿ DRC ಅಂತಾರೆ ಅದನ್ನು, ಕೋಆರ್ಡಿನೇಟ್ರು. ಆಯ್ತಾ? ನನ್ನ ಹೆಸರು ಕೇಳಲಿಲ್ಲ, ಹೇಳಲ್ಲ. ಏನು ಬಾರಿ ಇದ್ದಾರೆ ಇವರು. ಚೇತನ ಹೇಳ.